ಆಪ್ತ ಕಾರ್ಯದರ್ಶಿಗಳ ಜೊತೆಯಲ್ಲಿ ಮಾತಾಡ್ತಾ ಇದೆ. ಹಾಗಾಗಿ 5 ಗಂಟೆವರೆಗೂ ಮೀಟಿಂಗ್ ಇದೆ. 5 ಗಂಟೆ ನಂತರ ನಿಮ್ಮ ನಿಯೋಗ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿ ಅಂತ ಹೇಳಿ 5 ಗಂಟೆಗೆ ಅವಕಾಶ ಕೊಟ್ಟಿದ್ದಾರೆ. 5 ಗಂಟೆಗೆ ಹೋಗಿ ನಾವು ಕೃಷ್ಣದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ. ಹಾಗಾಗಿ ಸಾಂಕೇತಿಕವಾದ ಈ ಪ್ರತಿಭಟನೆ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ನಿಮ್ಗೆಲ್ಲರೂ ವಿಶೇಷವಾಗಿ ಈ ಕಿಚ್ಚು, ಕನ್ನಡದ ಕಿಚ್ಚು, ಕಾಳಗಿ, ಕಳಕಳಿ ನಿರಂತರವಾಗಿ ಇವತ್ತು ಉಳಿದಿದೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರ ಹಂತದಲ್ಲಿ ಒಂದು ಕನ್ನಡದ ಕಿಚ್ಚನ್ನ ತುಂಬುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ನಿಂತು ನೀರು ಹಾಕುವಾಗ ಕನ್ನಡದ ಚಳವಳಿ ಹೋರಾಟ ಅನ್ನೋದು ಕಾರಣಕ್ಕೋಸ್ಕರ ನಿರಂತರವಾಗಿ ಈ ಚಳವಳಿಯನ್ನ ತಾವು ಹೋಗುವಂಥದ್ದು, ಕನ್ನಡಿಗರನ್ನ ಎಚ್ಚರಿಸುವಂತ, ಜಾಗೃತಿ ಮೂಡಿಸುವಂತ ಪ್ರಥಮ ಪ್ರಯತ್ನಕ್ಕೆ ಹಿಡಿತಾರೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತೇ ಇಲ್ಲ.